ಹಾಯ್, ಎಲ್ಲರೂ ಆಗಿದ್ದೀರಾ? ಎಸ್, ಒಂಬಳೆ ಫಿಲಮ್ಸ್ ಕಡೆಯಿಂದ ಒಂದ್ರ ಮೇಲೆ ಒಂದು ಗುಡ್ ನ್ಯೂಸ್ ತುಂಬಾ ಖುಷಿ ಆಗ್ತಿದೆ ನಮ್ಮ ಕನ್ನಡದ ಹೆಮ್ಮೆ ಪ್ರೊಡಕ್ಷನ್ ಅನ್ನೋದಕ್ಕೆ. ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ, ಒಂದು ಪ್ರೊಡಕ್ಷನ್ನ ನಿರ್ವಹಿಸೋದು ಅಷ್ಟೊಂದು ಸುಲಭ ಅಲ್ಲ. ಒಂದು ದೊಡ್ಡ ತುಂಬ ಜವಾಬ್ದಾರಿಯುತವಾದ ಒಂದು ಕೆಲಸ ಅಂತಲೇ ಹೇಳ್ಬೋದು ಒಂದು ಪ್ರೊಡಕ್ಷನ್ ನಿರ್ವಹಿಸೋದು. ಅದು ಪ್ಯಾನ್ ಇಂಡಿಯಾಗೆ ಕನ್ವರ್ಟ್ ಮಾಡೋದಿದೆಯಲ್ಲ, ಅದು ಇನ್ನೂ ದೊಡ್ಡ ರಿಸ್ಕ್ ಕೆಲಸ. ಅದನ್ನು ಸರಾಗವಾಗಿ ನಿರ್ವಹಿಸಿದ್ದೇನೆ ಅಂತಲೇ ಹೇಳ್ಬೋದು ಈ ಒಂಬಳೆ ಫಿಲಮ್ಸ್ ಕಡೆಯವರು ಅಂತ. ಸೊ ಈಗ ತಾನೇ ರೀಸೆಂಟಾಗಿ ಮೋಷನ್ ಪೋಸ್ಟ್ ರಿಲೀಸ್ ಮಾಡಿ ಪ್ರಭಾಸ್ ಅವ್ರದ್ದು ಮಹಾತೋರ್ ನರಸಿಂಹ ಒಂದು ಸಕ್ಸಸ್ಫುಲ್ಲಾಗಿ ಓಡ್ತಿದೆ ಅಂತಲೇ ಹೇಳ್ಬೋದು ಆ ಮೋಷನ್ ಪೋಸ್ಟ್ ಅವರು. ಆ್ಯಂಡ್ ಇದೇ ಖುಷಿಯಲ್ಲಿ ಇನ್ನೊಂದು ಕಾಂತಾರ ಚಾಪ್ಟರ್ 1ನ ರಿಲೀಸಿಂಗ್ ಡೇಟ್ನ ಅನೌನ್ಸ್ ಮಾಡಿದ್ದಾರೆ. ಅದು ಇನ್ನೊಂದು ಖುಷಿ ಪಡೋಂಥ ವಿಷಯ. ಇದರಲ್ಲಿ ಬೇಸರ ಸಂಗತಿನೂ ಇದೆ, ಅದೇನೇನಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇನ್ನೊಂದು ಟಾಲಿವುಡ್ಡಲ್ಲಿ ಸಿಕ್ಕಾಪಟ್ಟೆ ಕ್ರೇಜಾಗಿ ಓಡ್ತಿರೋವಂಥ ಪುಷ್ಪ 2 ಟ್ರೈಲರ್ ತುಂಬಾ ಸಕ್ಸಸ್ಫುಲ್ಲಾಗಿ ಒಂದು ದೊಡ್ಡ ಹಬ್ಬರನ್ನ ಸದ್ದಾಗಿ ಮಾಡ್ತಿದೆ ಅಂತಲೇ ಹೇಳ್ಬೋದು. ಸೊ ಈ ಟ್ರೈಲರ್ ಬಗ್ಗೆ ಸಾಕಷ್ಟು ಮಾತಾಡೋದಿದೆ. ಅದಕ್ಕಿಂತ ಮುಂಚೆ ವೆಲ್ಕಮ್ ಟು ಯುವರ್ ಯೂಟ್ಯೂಬ್ ಚಾನಲ್ ಡ್ರೀಮ್ ಪಿಕ್ಚರ್. ನಾನು ನಿಮ್ಮ ಪ್ರೀತಿಯ ವೈಜೆ ಆರ್ವಿ ಮಾತಾಡ್ತಿರೋದು. ಯಾರೆಲ್ಲ ಫಸ್ಟ್ ನಮ್ಮ ಚಾನಲ್ ಬಂದಿರೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಹೊಡೆಯೋದನ್ನು ಮರಿಬೇಡಿ. ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ತಿಳಿಸ್ಬಿಡಿ ಅಂತ ಹೇಳ್ತೀನಿ. ಸೊ ನಿಮಗೆ ಏನಾದರೂ ಪುಷ್ಪ 2 ಮತ್ತು ಕಾಂತಾರ ಚಾಪ್ಟರ್ 1 ಯಾವ್ದು ಇಷ್ಟ ಅಂತ ಹೇಳಿ ಕಮೆಂಟ್ ಬಾಕ್ಸ್ ತಿಳಿಸಿ ಅಂತ ಹೇಳ್ತಾ ಬನ್ನಿ ರಿವ್ಯೂ ಕಡೆ ಹೋಗೋಣ. ಎಸ್, ಕಾಂತಾರ ಚಾಪ್ಟರ್ 2 ರಿಲೀಸ್ ಆಗಿ ಹಲವಾರು ವರ್ಷಗಳಾದರೂ ಇನ್ನೂ ಕ್ರೇಜ್ ಬಿಟ್ಟಿಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ಅದು ಫಸ್ಟ್ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗಿತ್ತು. ಆಮೇಲೆ ಪ್ಯಾನ್ ಇಂಡಿಯಾಗಿ ಡಿಸ್ಕವರ್ ಆಗಿದೆ, ಎಲ್ಲರಿಗೂ ಗೊತ್ತಾಗಿದೆ. ಒಂದು ಒಳ್ಳೆ ಸಿನಿಮಾನ ತೆಗೆದ್ರೆ ಕನ್ನಡದ ಅಭಿಮಾನಿಗಳಾಗಿರ್ಬೋದು, ಒಂದು ಮೂವಿ ಕ್ರೇಜಸ್ ಆಗಿರ್ಬೋದು, ಎಲ್ಲಿಗೆ ಬೇಕಾದ್ರೂ ತಗೊಂಡು ಹೋಗ್ತಾರೆ ಅನ್ನೋದಕ್ಕೆ ಇದೊಂದು ಅದ್ಭುತವಾದ ಒಂದು ಒಳ್ಳೆ ಸಾಕ್ಷಿ ಅಂತಲೇ ಹೇಳ್ಬೋದು. ಇನ್ನು ಚಾಪ್ಟರ್ 1 ರಿಲೀಸಿಂಗ್ ಡೇಟ್ ಅನೌನ್ಸ್ ಮಾಡಿದರೆ ತುಂಬಾ ಹಲವಾರು ಫ್ಯಾನ್ಸ್ಗಳು ತುಂಬಾ ಖುಷಿ ಆಗ್ತಿದೆ. ಒಂದು ಒಳ್ಳೆ ಅದ್ಭುತವಾದ ಸಿನಿಮಾ ಮತ್ತು ಮಗದೊಮ್ಮೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಹೆಸರನ್ನು ಕೊಡೋಕ್ಕೆ ಬರ್ತಿದೆ ಅಂತಲೇ ಹೇಳ್ಬೋದು. ಇದೇ ಅಕ್ಟೋಬರ್ 2, 2025 ರಿಲೀಸ್ ಆಗ್ತಾ ಇದೆ. ತುಂಬಾ ಖುಷಿ ಪಡೋಂಥ ವಿಷಯ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಬೇಸರ ಸಂಗತಿ ಅಂತ ಹೇಳಿದ್ರೆ, ಈ ವರ್ಷದಲ್ಲಿ ಏನೋ ಒಂದು ಟ್ರೈಲರು ಅಕಸ್ಮಾತ್ ಸಾಂಗ್ ಏನೋ ಬಿಡ್ತಾರೆ ಅಂತ ತುಂಬಾ ಕಾಯ್ತಾ ಇದ್ರು ಫ್ಯಾನ್ಸು. ಬಟ್ ಬಿಟ್ಟಿಲ್ಲ. ಕಾದು ನೋಡಬೇಕು ಡಿಸೆಂಬರ್ ಏನಾದರೂ ಬಿಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಒಂದು ಸ್ವಲ್ಪ ಅದೆಲ್ಲ ಬೇಜಾರು ಸಂಗತಿ ಆಯಿತು ಅಂತಲೇ ಹೇಳ್ಬೋದು. ಇನ್ನು ರಿಷಬ್ ಆ್ಯಕ್ಟಿಂಗ್ ಆ್ಯಂಡ್ ಕಮ್ ಡೈರೆಕ್ಷನ್ನು ಒಳ್ಳೆ ಅದ್ಭುತವಾದ ಮೂವಿ ಮೇಕರ್ ಗುರು. ಅವ್ರ ಬಗ್ಗೆ ಹೇಳುವಂಥ ಎರಡು ಮಾತಿಲ್ಲ. ಸೊ ನನಗಂತ ಅವ್ರು ತುಂಬಾ ಅಭಿಮಾನ ಇದೆ. ಇನ್ನು ಅವರು ಮೂವಿಗೆ ಬಂದಿರೋಂಥ ಅವಾರ್ಡ್ಗಳು ಸಾಕಷ್ಟು ಮೂವಿ ಅವಾರ್ಡ್ನ ತೊಗೊಂಡಿದ್ದಾರೆ. ಅದಂತೂ ಇನ್ನೂ ಹೆಮ್ಮೆ ಪಡೋಂಥ ಸಂಗತಿ ನಮ್ಮ ಕನ್ನಡದವ್ರಿಗಂತದ್ದು. ಇನ್ನು ಪುಷ್ಪ 2 ಟ್ರೈಲರ್ ಬಗ್ಗೆ ಬರೋದಾದರೆ, ಸಾಕಷ್ಟು ಪುಷ್ಪ 1ನಲ್ಲಿ ಏನು ಕಮೆಂಟು ಕಂಪೇರ್ ಆಗ್ತಿತ್ತು ಅಂತ ಹೇಳಿದ್ರೆ, KGF ಥರ ಇದೆ, ಆ ಸಿನಿಮಾ ಥರದ ಈ ಸಿನಿಮಾ ಥರ ಅಂತ ಸಾಕಷ್ಟು ಕಮೆಂಟ್ಗಳು ಒಂದಿತ್ತು. ಬಟ್ ಸುಕುಮಾರ್ ಡೈರೆಕ್ಷನ್ ಅವರು ಆ ಥರ ಎಲ್ಲ ಮೂವಿ ಇದು ಬೇರೆ ಥರ ಅಂತಲೇ ಒಂದು ಒಳ್ಳೆ ಜಾನರ್ನ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು ಪುಷ್ಪ 1ನಲ್ಲಿ. ಸೊ ಅದೇ ಸೀಕ್ವೆಲಲ್ಲಿ ಪಾರ್ಟ್ 2 ಬರ್ತಿದೆ. ತುಂಬಾ ಒಂದು ಅದ್ಭುತವಾಗಿ ಮೂಡ್ ಬಂದು ಟ್ರೈಲರ್ ಕಟ್ಟು ಸಖತ್ತಾಗಿ ತುಂಬಾ ಮೂಡ್ ಕಾಣಿಸ್ತಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರಲ್ಲಿ ಏನಪ್ಪ ಬೇಸರ ಸಂಗತಿ ಅಂತ ಹೇಳಿದ್ರೆ, ತುಂಬ ಜನ ಹಾಕೊಂಡಿದ್ದಾರೆ ಆರ್ಟಿಸ್ಟ್ನ. ಬೇಡದರ ಕಡೆ ಅನ್ಕಟ್ ಸೀನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಟ್ರೈಲರ್ನ ನನ್ನ ಪ್ರಕಾರ. ಬಿಕಾಸ್ ಏನು ಹೇಳಿದ್ರೆ, ಅಷ್ಟೊಂದು ಜನನ ತೋರಿಸೋಂಥ ಅವಶ್ಯಕತೆ ಇರಲಿಲ್ಲ. ತುಂಬ ಜನ ಇರೋವಂಥ ಸೀನ್ಗಳನ್ನ ಜಾಸ್ತಿ ಪ್ಲೇ ಮಾಡಿದ್ದಾರೆ. ಅದೆಲ್ಲೋ ಒಂದು ಕಡೆ ಸಿಕ್ಕಾಬಿಟ್ಟೆ ಒಂಥರ ಗ್ಲಿಚಿಂಗ್ ಥರ ಹೊಡೆಯೋ ಥರ ಕಾಣಿಸ್ತು ನನಗೆ. ಅದನ್ನು ಬಿಟ್ಟರೆ ಮಿಕ್ಕಿದೆಲ್ಲ ಆಸಮ್ ಸೂಪರ್. ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ ಆ್ಯಂಡ್ ಟ್ರೈಲರ್ ಕಟ್ ಆಗಲಿ ಆ್ಯಂಡ್ ಅವರು ಅಲ್ಲು ಅರ್ಜುನ್ ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು ತುಂಬಾ ಮಸ್ತ್ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ. ತುಂಬಾ ಒಂದು ಸಕ್ಸಸ್ಫುಲ್ಲಾಗಿ ಓಡಲಿ ಅಂತ ಹೇಳ್ತಾ ಇದ್ದೀನಿ 2 ಸಿನಿಮಾ ಕೂಡ ಅಂತ ನನ್ನ ಕಡೆಯಿಂದ ಒಂದು ಆಲ್ ದ ಬೆಸ್ಟ್ ವಿಶಸ್ ತಿಳಿಸ್ತಾ ಅಂತ. ಸೊ ನಿಮ್ಗೆ ಯಾವ ಈ ಮೂವಿಲಿ ಇಷ್ಟ ಅಂತ ಹೇಳಿ ಕಮೆಂಟ್ ಬಾಕ್ಸ್ ತಿಳಿಸಿ ಅಂತ ಹೇಳ್ತಾ, ನೀವು ಯಾರು ಫ್ಯಾನ್ ಕೂಡ ಅಂತ ಹೇಳಿ ಹಂಗೆ ತಿಳಿಸ್ಬಿಡಿ ಅಂತ ಹೇಳ್ತಾ, ಇದಾಗಿತ್ತು ರಿವ್ಯೂ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಒಂದು ಒಳ್ಳೆ ಯೂಸ್ಫುಲ್ ಕಂಟೆಂಟ್ ಮುಖಾಂತರ ಅಂತ ಹೇಳ್ತಾ, ಫಾಲೋ ಮಾಡೋದನ್ನು ಮರಿಬೇಡಿ. ದಿ ಸೈನಿಂಗ್ ಆಫ್ ಆರ್ವಿ. ಬಾಯ್.